ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಹೀರೋ ಹೀರೋಯಿನಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಸಮಸ್ಯೆಗಳೇನಾಗುತ್ತೆ ಅಂತ ಈ ಕಥೆಯಲ್ಲಿ ಹೇಳಲಾಗಿದೆ. ಮದುವೆ ಆದ ನಂತರನೇ ನಿಜವಾದ ಸಮಸ್ಯೆ ಪ್ರಾರಂಭವಾಗೋದು ಕೂಡ ಹೌದು. ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರಿಗೂ ನನ್ನ ಕೆಲಸನೇ ಆಗಬೇಕು, ನಾನು ಹೇಳ್ದಾಗೆ ಆಗಬೇಕು, ನನಗೆ ಬೇಕಾದಂಗೆ ಜೀವನ ಮಾಡಬೇಕು ಅಂತ ಬೇರೆಯವರ ಬೇಕು ಬೇಡಗಳಿಗೆ ಗೌರವ ಕೊಡದೇ ಇರೋದು ಹೇಗೆ ಅಂತ, ಅಥವಾ ಗೌರವ ಕೊಡದೇ ಇದ್ದರೆ ಏನಾಗುತ್ತೆ ಅಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋಯಿನ್ನು ಸಂಪ್ರದಾಯ ಮನೆಯ ಕುಟುಂಬದಿಂದ ಬಂದಿರ್ತಾಳೆ. ಅವಳಿಗೆ ಸಂಪ್ರದಾಯ ಅಂದರೆ ಆಗಲ್ಲ. ಇವನು ಫುಲ್ ಸಂಪ್ರದಾಯದ ಮನೆಗಳಿಂದ ಬಂದಿರ್ತಾನೆ. ಅವಳಿಗೆ ನನಗೆ ಬೇಕಾದಾಗೆ ಬದುಕಬೇಕು ಅಂತ ಹೀರೋಯಿನಿಗೆ ಆಸೆ. ಯಾರೂ ನನ್ನ ಕೇಳಬಾರ್ದು, ಕೇಳದೇ ಇದ್ದರೆ ಅದೇ ದೊಡ್ಡ ಖುಷಿ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಎಲ್ಲವೂ ಸಮಸ್ಯೆಗಳ ಆಗ್ರಹವಾಗುತ್ತೆ. ಗಂಡ ಕೆಲಸ ಬಿಟ್ಟು ಮನೆಗೆ ಬಂದಾಗ ಹೆಂಡತಿ ಅಡುಗೆನೇ ಮಾಡಿರಲ್ಲ. ಕೆಲವು ದಿನಗಳು ಏನೋ ನಡ್ಕೊಂಡು ಹೋಗುತ್ತೆ. ಆದರೆ ಹೆಂಡತಿ ಅಡುಗೆ ಎಲ್ಲ ಬಿಟ್ಟು ರೀಲ್ಸ್ ಮಾಡೋ ಸಂದರ್ಭದಲ್ಲಿ ಹೆಂಡತಿಗೆ ಗಂಡ ಕೇಳ್ತಾನೆ, ಈಗ ಮಾಡೋದು ಸರಿ ಇಲ್ಲ, ನೀನು ಇದನ್ನೆಲ್ಲ ಒಪ್ಕೊಂಡೇ ಮದುವೆ ಆಗಿದ್ದಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಟಕ್ಕರ್ ಕೊಡೋಕ್ಕೆ ಗಂಡ ಸರಿಯಾಗಿ ಮಾಡ್ತಾ ಇರ್ತಾನೆ. ಊರಲ್ಲಿ ಸಂಪ್ರದಾಯವಾಗಿ ಮದುವೆ ಆಗೋ ಒಂದು ಸಂದರ್ಭದಲ್ಲಿ ಇವರು ಗಂಡ ಹೆಂಡತಿ ಹೋಗ್ತಾರೆ. ಅಲ್ಲಿ ಅವಳು ಕಾಲ ಮೇಲೆ ಕಾಲಾಕಿ ಕೂತಿರ್ತಾಳೆ ಹೀರೋಯಿನ್ನು. ಅದು ಹುಡುಗನ ತಂದೆ ತಾಯಿಗೆ ನೋಡಿ ಸ್ವಲ್ಪ ಚೆನ್ನಾಗಿ ಕೂತ್ಕೊಳ್ಳೋಕ್ಕೆ ಹೇಳು ನಿನ್ನ ಹೆಂಡತಿಗೆ ಅಂತ ಮಗನಿಗೆ ಅಂದರೆ ಹೀರೋಗೆ ಹೇಳ್ತಾರೆ. ಅವನು ಹೋಗಿ ಹೇಳಿದಾಗ ನನ್ನ ಇಷ್ಟ ಇದು, ಬೇರೆಯವರಿಗೆ ತೊಂದರೆ ಆದರೆ ಅವರು ಅದನ್ನು ಸರಿ ಮಾಡ್ಕೋಬೇಕು, ನಾನಲ್ಲ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ಸಲ ಹೆಂಡತಿ ಯಾವುದೋ ಕಂಪೆನಿ ಪಾರ್ಟಿಗೆ ಕರೆದಿರ್ತಾಳೆ ಗಂಡ ಪಂಚೆ ಹಾಕ್ಕೊಂಡು ಹೋಗಿರ್ತಾಳೆ. ಇದೇ ರೀತಿ ಟಕ್ಕರ್ ಕೊಡ್ತಾ ಅದು ದೊಡ್ಡ ರೀತಿಯಾಗಿ ನಡೆದೋಗುತ್ತೆ. ಮುಂದೆ ಅದರಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದು ಬದುಕು. ಇಲ್ಲಿ ಇನ್ನೊಂದು ಕೂಡ ಚೆನ್ನಾಗಿದೆ. ಇಬ್ಬರು ಲಾಯರ್ಗಳನ್ನು ಹಿಡಿತಾರೆ ಡೈವರ್ಸ್ಗಾಗಿ. ಆದರೆ ಲಾಯರ್ಗಳೇ ಗಂಡ ಹೆಂಡತಿ ಆಗಿರ್ತಾರೆ. ಅವ್ರ ನಡುವೆ ಡೈವರ್ಸ್ ಆಗಿರುತ್ತೆ. ಅಲ್ಲಿ ಜಿದ್ದಾಜಿದ್ದಿ ಫೈಟ್ ನಡೆಯುತ್ತೆ. ಮುಂದೆ ಕ್ಲೈಮ್ಯಾಕ್ಸಲ್ಲಿ ಈ ಎಲ್ಲ ಘಟನೆಗಳು ಏನೇನಾಗುತ್ತೆ, ಡೈವರ್ಸ್ ಆಗುತ್ತೋ ಇಲ್ವೋ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಬೇಕು. ಜಿಯೋ ಹಾಟ್ಸ್ಟಾರಲ್ಲಿ ಈ ಸಿನಿಮಾ ಇದೆ. ಮೂಲ ಚಿತ್ರ ತಮಿಳಾಗಿದೆ, ಕನ್ನಡಕ್ಕೂ ಡಬ್ ಆಗಿದೆ, ತೆಲುಗಿಗೂ ಕೂಡ ಡಬ್ ಆಗಿದೆ. ನಿಮಗೆ ಬೇಕಾದ ಭಾಷೆಯಲ್ಲಿ ನೋಡ್ಬೋದು. ಒಂದು ಫ್ಯಾಮಿಲಿಗಳು ಹೇಗೆ ಸಫರ್ ಆಗ್ತವೆ ತಮ್ಮ ಈಗೋ ಪ್ರಾಬ್ಲಮ್ನಿಂದ ಅಂತ ಅನ್ನೋದನ್ನು ತೋರಿಸಲಾಗಿದೆ. ಡೈವರ್ಸ್ಗೆ ರೆಡಿ ಮಾಡ್ಕೊಂಡಿದ್ದವರು ಅಥವಾ ಮದುವೆ ಆಗೋರು ಹೇಗಿರಬೇಕನ್ನೋ ಯೋಚನೆ ಮಾಡೋರು ಖಂಡಿತವಾಗಿ ಈ ಸಿನಿಮಾ ನೋಡಬೇಕು. ಅಷ್ಟರ ಮಟ್ಟಿಗೆ ಈ ಸಿನಿಮಾ ನಿಮ್ಮನ್ನು ನೋಡಿಸ್ಕೊಂಡು ಹೋಗುತ್ತೆ. ಚೆನ್ನಾಗಿದೆ. ಖಂಡಿತ ಒಂದು ಸಲ ಈ ಸಿನಿಮಾ ನೋಡಿ, ನಿಮಗೂ ಖುಷಿ ಕೊಡುತ್ತೆ. ಒಂದೊಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿ ಇದೆ. ಹಾಗೆ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.